ಅಮ್ಮ ಯಾಕ್ರೋ ಹಿಂಗ್ ಹೆದರ್ಸ್ತೀರಾ? ಅದೇನ್ ಗೊತ್ತಾ ಅಮ್ಮ, ಕೇಳಿದ್ರೆ ಕಂಗಾಲ ಹೋಗ್ತೀರಾ. ಏನು ಅದು? ಅಮ್ಮ ಅಲ್ಲಿ ಹರಿಕತೆ ಮಾಡ್ತಿದ್ರೆ ನಿಮ್ಗೆ ಹರಿಕತೆ ಅಂದ್ರೆ ಇಷ್ಟ ಅಲ್ವಾ? ಹೋಗೋಣ ಬನ್ನಿ. ಯಾಕ್ರೋ ಮನಗ್ ಹೋಗ್ಲಿಲ್ವಾ? ಇವಳೆ ನಿಮ್ಮ ಮನೆಯ ಭಾರ್ಗವಿ. ಕತ್ಲಲ್ಲೇ ಮುಳುಗ್ ಹೋಗಿದ್ ನಮ್ ಜೀವನನ ನೀನು ಅರ್ಜುನ್ ಸೇರಿ ಬೆಳಕ್ ಮಾಡಿದೀರಾ ಭಾರ್ಗವಿ. ನಾವೆಲ್ಲ ಹೀಗ್ ಒಟ್ಟಿಗೆ ಇರೋದು ನನಗೆಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನೋಡ್ತಾ ಇರು ಅಮ್ಮ, ಇದು ಬರೀ ಆರಂಭ ಅಷ್ಟೆ. ಅಪ್ಪನ್ಗೆ ಮತ್ತೆ ಕೋಟ್ ಹಾಕ್ಸಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತೇನೆ. ಆ JP ಪಾಟೀಲ್ ಎದುರುಗಡೆ ನಿಂತು ಅಪ್ಪ ಹೋರಾಡ್ತಾರೆ, ಅತ್ತೆಗೆ ನ್ಯಾಯ ಕೊಡಿಸ್ತಾರೆ. ಅದನ್ನ ನೋಡಿ ನಾನ್ ಕಣ್ತುಂಬ್ಕೊಳ್ತೀನಮ್ಮ. ಅದೇ ನನ್ ಮುಂದಿನ ಗುರಿ. ಅಣ್ಣ, ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತಾರೆ. ಆದ್ರೆ ನಮ್ ಕೂಸು ಮದ್ವೆ ಆಗಿ ಗಂಡನ ಮನೆಗೆ ಹೋದ್ಮೇಲೂ ಬರೀ ನಮ್ ಯೋಚನೆ ಮಾಡ್ತಾ ಇರ್ತಾಳೆ. ಇಂಥ ಕೂಸನ್ ಪಡೆಯೋದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಅಣ್ಣ. ಅಂಕಲ್, ಪಂದ್ಯದಲ್ಲಿ ಗೆಲ್ಬೇಕು ಅಂದ್ರೆ ನಾವೇ ಓಡ್ಬೇಕಾಗಿಲ್ಲ. ಗೆಲ್ಲೋ ಕುದುರೆ ಮೇಲೆ ನಾವಿದ್ರೆ ಸಾಕು. ಪಂದ್ಯನೂ ಗೆಲ್ತೀವಿ, ಗೆದ್ದಿರೋ ಗೌರವನೂ ಸಿಗುತ್ತೆ. ಇಲ್ಲಿ ಯಾವತ್ತಿದ್ರೂ ಓಡೋ ಕುದುರೆಗೆ ಬೆಲೆ. ಬೃಂದ, ನೀನ್ ಏನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ನಾವೀಗ ಯೋಚನೆ ಮಾಡ್ಬೇಕಾಗಿರೋದು ಭಾರ್ಗವಿ ಮೇಲಿನ ಸೇಡಲ್ಲ ಅಂಕಲ್, ಅವಳ ಗೆಲುವಿನ ಬಗ್ಗೆ, ಅವಳಗ್ ಸಿಕ್ತಿರೋ ಯಶಸ್ಸಿನ ಬಗ್ಗೆ. ಅವಳದ್ ಎಷ್ಟು ಎತ್ತರಕ್ಕೆ ಬೆಳಿತಾಳೋ ಅಷ್ಟು ನಮ್ಗೆ ಲಾಭ. ಆ ಭಾರ್ಗವಿ ಇದ್ರು ನಾವ್ ಮತ್ತೆ ಸೋಲ್ಬೇಕಾ? ಇಲ್ಲ, ನೀವು ಗೆಲ್ಲೋದಕ್ಕೆ ಭಾರ್ಗವಿ ಗೆಲುವನ್ನ ಉಪಯೋಗಿಸ್ಕೊಳ್ಳಿ ಅಂತ ಇದ್ದೀನಿ. ಅದನ್ನ ಈಗ ನಾವು ವಿಕ್ಕಿಯಿಂದ ಶುರು ಮಾಡ್ಬೇಕು. ಇಂಥ ಸಮಯದಲ್ಲಿ ಅವನ್ ಏನ್ ಮಾಡಕ್ಕಾಗತ್ತೆ? ವಿಕ್ಕಿ ಕೆಟ್ಟೋನು ಅಂತ ಭಾರ್ಗವಿ ಬೆರಳು ಮಾಡಿ ತೋರ್ಸಿದ್ದಕ್ಕೇನೆ ಸಮಸ್ಯೆ ಇಷ್ಟು ದೂರ ಬಂದಿರೋದು. ಅವನು ಜೈಲಲ್ಲಿರೋದು. ವಿಕ್ಕಿ ಒಳ್ಳೆಯವನು ಅಂತ ಇದೇ ಭಾರ್ಗವಿ ಊರಿಗೆಲ್ಲ ಕೇಳೋ ತರ ಕೂಗಿ ಕೂಗಿ ಹೇಳಿದ್ರೆ, ಇದೇ ಭಾರ್ಗವಿ ವಿಕ್ಕಿನ ರಾಜಕೀಯಕ್ಕೂ ಕರೆದ್ರೆ, ಬೃಂದ, ಇದೆಲ್ಲ ಆಗು ಹೋಗೋ ಮಾತುಗಳ. ಭಾರ್ಗವಿ ಯಾಕೆ ವಿಕ್ಕಿಗೆ ಸಪೋರ್ಟ್ ಮಾಡ್ತಾಳೆ? ವಿಕ್ಕಿ ಮಾತ್ರ ಅಲ್ಲ, ನಮ್ ಎಲ್ರು ಕಂಡ್ರು ಅಸಹ್ಯ ಪಡ್ಕೋತಾಳೆ. ಮೈ ತುಂಬಾ ಕೊಬ್ಬು ಅವಳಿಗೆ. ಅವಳು ನಮ್ಗೆ ಹೆಲ್ಪ್ ಮಾಡ್ತಾಳ. ಈ ಬೃಂದ ಮನ್ಸ್ ಮಾಡಿದ್ರೆ ಅಸಾಧ್ಯ ಅನ್ನೋದು ಯಾವ್ದೂ ಇಲ್ಲ. ಬಟ್ಟೆ ಕಲೆ ಆಯ್ತು ಅಂತ ಬಟ್ಟೆನೆ ಬದಲಾಯಿಸ್ಬೇಕಾಗಿಲ್ಲ ವಂದನಾ. ಹಾಗೆ ಏನಾದ್ರೂ ಒಂದು ಡಿಸೈನ್ ಮಾಡಿದ್ರೆ ಆಯ್ತು. ವಿಕ್ಕಿ ಆಚೆ ಬರ್ಲಿ, ಅಲ್ಲಿವರೆಗೂ ನೀವು ಸಮಾಧಾನವಾಗಿರ್ಬೇಕು ಅಷ್ಟೇ. ಅವನ್ ಆಚೆ ಬಂದ್ಮೇಲೆ ಏನ್ ಮಾಡೋದು? ಅವನ್ ಏನು ಮಾಡ್ಬೇಕಾಗಿಲ್ಲ. ಅವನು ಬದ್ಲಾಗಿರೋ ಹಾಗೆ ನಾಟಕ ಮಾಡ್ಕೊಂಡು ರಿತು ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡಿದ್ರೆ ಅಷ್ಟು ಸಾಕು. ಮಿಕ್ಕಿದ್ದನ್ನೆಲ್ಲ ಆ ಭಾರ್ಗವಿನೇ ಮಾಡ್ತಾಳೆ. ನಿಮ್ ಮಾವ JP ಇಂದ ನನಗಾಗಿರೋ ಅವಮಾನ ಚಿಕ್ಕದು ಅನ್ಕೊಂಡಿದ್ಯಾ? ಪದೇ ಪದೇ ಮೋಸ ಹೋಗಿದ್ದೀನಿ. ಮತ್ತೆ ನಿಮ್ಮ ಕುಟುಂಬನ ನಂಬೋಕೆ ನನಗೆ ಮನಸ್ಸು ಬರ್ತಿಲ್ಲ. ಅಂಕಲ್, ಪದವಿ ಬೇಕು, ವೋಟ್ ಬೇಕು ಅಂದಾಗ ಜನರ ಮುಂದೆ ಕೈ ಚಾಚಿ ಬೇಡ್ಕೊಡೋದಿಲ್ವಾ?
ಇದನ್ನು ಹಾಗೆ ಅನ್ಕೊಳ್ಳಿ. ಅಲ್ಲ ಅಂಕಲ್, ಆ ಭಾರ್ಗವಿ ಮಾಡಿದ ತಪ್ಪಿಂದ ನಿಮ್ಮ ಜೆ.ಪಿ. ಮಾವನ್ ಗೆಳೆತನನ ಯಾಕೆ ದೂರ ಮಾಡ್ಕೋತೀರಾ? ಎಷ್ಟು ವರ್ಷದ ಗೆಳೆತನ ಹೇಳಿ ನಿಮ್ದು? ನೀವ್ ಏನ್ ಹೇಳ್ತಿದ್ದೀರೋ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಅದಾಗದೇ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ. ಅದ್ ಹೇಗಾಗತ್ತೆ? ಅಟ್ಲೀಸ್ಟ್ ನಿಮ್ ಪ್ಲಾನ್ ಏನು ಅಂತ ನಮ್ಗೆ ಡೀಟೇಲ್ ಆಗಿ ಹೇಳಿ. ಒಪ್ಗೆನಾ? ಒಪ್ಪಿಗೆನಾ? ಆದರೆ ಒಂದಂತೂ ಹೇಳ್ತೇನೆ, ನೀನು ಸಾಮಾನ್ಯದೋಳಲ್ಲ. ಮುಂದೆ ಯಾವತ್ತಾದರೂ ಅವಶ್ಯಕತೆ ಬಿದ್ದರೆ ನಿನ್ನನ್ನು ರಾಜಕೀಯಕ್ಕೆ ಸೇರಿಸ್ಕೊತೀನಿ. ರಾಜ್ಯ ನನ್ನ ಕೈ ಸೇರುತ್ತೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೇನೆ. ಸೂಪರ್ ಬೃಂದಾ, ಪ್ಲಾನ್ ಅಂದ್ರೆ ಹೀಗಿರ್ಬೇಕು. ಅದೇನೋ ಅಂತಾರಲ್ಲ, ಒಂದೇ ಬಾಣದಲ್ಲಿ 2 ಹಕ್ಕಿನ ಹೊಡೆಯೋದು. ನಮ್ಮ ವಿಕ್ಕಿ ಒಬ್ಬ ಆಚೆ ಬರ್ಲಿ, ಆಮೇಲೆ ನಾವ್ ಯಾರು ಅಂತ ಎಲ್ರಿಗೂ ಅರ್ಥ ಮಾಡ್ಸೋಣ. ಅಷ್ಟೇ. ಅಲ್ಲಿವರೆಗೂ ನಾನ್ ಹೇಳಿರೋ ತರ ಸಮಾಧಾನವಾಗಿ ಉಳಿದಿದ್ದನ್ನೆಲ್ಲ ಈ ಬೃಂದ ನೋಡು. ಆ ದಿನಗಳು ಎಷ್ಟು ಚೆನ್ನಾಗಿದ್ವಳಿ ಅಂದ್ರೆ, ನಮ್ಮ ಬಾರ್ಗು ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರ್ತಾ ಇತ್ತು. ಯೋಚನೆ ಮಾಡಬೇಡಿ ಮಾವ, ಅವ್ರು ನಿಮ್ ಜೊತೆ ಇದ್ದಾಗ ಎಷ್ಟು ಖುಷಿಯಾಗಿದ್ರೋ ಅಷ್ಟೇ ಖುಷಿಯಾಗಿರೋ ತರ ನಾನು ನೋಡ್ಕೋತೀನಿ. ದೇವ್ರೆ, ನಾನು ಒಬ್ಬ ಒಳ್ಳೆ ಅಳಿಯನ್ನು ಕೊಡು ಅಂತ ಕೇಳಿದ್ದೆ, ನೀನು ಮಗನನ್ನೇ ಕೊಟ್ಬಿಟ್ಟೆ. ಬನ್ನಿ ಅಳಿ ಅಂತ ಹೋಗೋಣ. ಬಾವ, ನೀವೇನು ಹೇಳಿ ಬಾವ, ನಾವು ನಿಮ್ಮನ್ನ ಅಷ್ಟೊಂದ್ಸಲಿ ಮೀಟ್ ಮಾಡಿದ್ರು ನಮ್ ಭಾರ್ಗವಿನ ಪ್ರೀತಿಸ್ತಿರೋ ನೀವೇ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಕನಿಷ್ಠ ಪಕ್ಷ ಮದ್ವೆಗಾದ್ರೂ ನಮ್ ಮಿಲ್ಕ್ ತಗೊಂಬದಿತ್ತಲ್ಲ. ಹೌದು ಬಾಬಾ, ಈ ವಿಷಯದಲ್ಲಿ ನಮಗೂ ಇನ್ನೂ ಕೋಪ ಹೋಗಿಲ್ಲ. ಫ್ರೆಂಡ್ಸ್ ಅಂದು ಭಾರ್ಗವಿನೂ ನಮ್ಗೆ ಹೇಳಿಲ್ಲ. ಈ ವಿಚಾರದಲ್ಲಿ ನಾನ್ ನಿಮ್ ಪರವಾಗಿ ಕಂಡ್ರು. ಮಾವ, ನೀನು ಅವ್ರ ಜೊತೆ ಸೇರ್ಕೊಂಡು ಕೈ ಕೊಡ್ತಿದ್ಯಾ? ಮತ್ತಿನ್ನೇನು, ಇರೋದೊಬ್ಬ ಸೋದ್ರ ಮಾವ. ನೀನು ಮದ್ವೆನ ಹೆಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಗೊತ್ತಾ? ಅದೇನೋ ಅಂತಾರಲ್ಲ, ಡೆಸ್ಟಿನಿ ವೆಡ್ಡಿಂಗ್. ಡೆಸ್ಟಿನಿ ಎಲ್ಲ ಕಾಣೋದು, ಡೆಸ್ಟಿನೇಷನ್ ವೆಡ್ಡಿಂಗ್. ಅದೇ ಅದನ್ನೇ ನಮ್ಮೂರಲ್ಲಿ ಅದೇ ತರ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನಾನೇ ಮುಂದೆ ನಿಂತು ನಮ್ಮ ತೋಟದಲ್ಲಿ ಬಿಡೋ ತೆಂಗಿನ ಮರದಿಂದ ಗರಿಗಳನ್ನ ತಂದು ಚಪ್ರ ಹಾಕಿ ತಿಳುವಾದ ಸ್ವಚ್ಛವಾದ ಹಸಿರಿನ ಎಲೆ ಮೇಲೆ ಊಟ ಬಡಿಸಿ ಬಂದವ್ರಿಗೆಲ್ಲ ಸಕ್ಕರೆ ಪಾನಕದ ಜೊತೆಗೆ ಎಲ್ಲರಿಗೂ ಒಂದೊಂದು ಎಳ್ನೀರು ಕೊಟ್ಟು ನಿನ್ನ ಮದುವೆನ ಈ ಶ್ರೀಮಂತ ಅದ್ಭುತವಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನಿನ್ನ ಮದುವೆ ಆಯ್ತು ಅಂತ ಗೊತ್ತಾಯ್ತು, ಸುಮ್ಮನಾಗ್ಬಿಟ್ಟೆ. ಆದ್ರೂ ಈ ಫ್ರೆಂಡ್ಸ್ ಇರೋದು ಎದಕ್ಕೆ ಹೇಳು? ಪ್ರೇಮಿಗಳನ್ನ ಒಂದು ಮಾಡೋದಕ್ಕೆ. ಅವ್ರಿಗಾದ್ರೂ ನೀನು ಹೇಳ್ಬೇಕಲ್ವಾ? ಅವತ್ತಿನ ಪರಿಸ್ಥಿತಿ ಹಾಗಿತ್ತು ಮಾವ, ನಮಗೆ ಗೊತ್ತಿರಲಿಲ್ಲ ಅವತ್ತು ಮದ್ವೆ ಆಗತ್ತೆ ಅಂತ. ಹೋಗ್ಲಿ ಬಿಡು ಅಳಿಮಯ್ಯ, ನಮ್ಮ ಅಕ್ಕನ ಮನೆಗೆ ಭಾರ್ಗವಿ ಅಂತ ದಿಟ್ಟು ಸೊಸೆ ತಂದೆಯಲ್ಲ, ಅದೇ ನಮಗ್ ಸಂತೋಷ. ಅದೆಲ್ಲ ಇರ್ಲಿ, ನಿಮ್ಮ ಮೊದಲ ರಾತ್ರಿ ಫಸ್ಟ್ ನೈಟ್ ಅದು ಹೇಗಿತ್ತು, ಅದ್ರ ಬಗ್ಗೆ ಹೇಳು. ಅತ್ತೇನಾದ್ರೂ ಶಾಸ್ತ್ರೋಕ್ತವಾಗಿ ಇದೆಲ್ಲ ಮಾಡ್ಸಿರ್ತಾರಲ್ವಾ? ಹೇಳ್ರಿ ಬಾವಾ, ಕಲ್ಲ ನಾಚ್ಕೊಳ್ಳೋದ್ ನೋಡು. ಹೇಳಿ ಅರ್ಜುನ್ ಅವರೇ, ಕಮಾನ್ ಹೇಳಿ 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 ಹೇಳೋ. ಅವತ್ತು ನಾವು ಮದ್ವೆ ಆದ್ವಾ,
ಆಮೇಲೆ ನಮ್ಮನೆಗೆ ಹೋದ್ವಾ ಅವತ್ ಮನೇಲಿ ದೊಡ್ಡ ಜಗಳ ಆಯ್ತು ಫಸ್ಟ್. ಓ ಆಮೇಲೆ 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 ಮುಂದೆ ಹೇಳು. ಆಮೇಲೆ ನಾವಿಬ್ರು ರೂಮ್ಗೆ ಹೋಗಿ ಅಯ್ಯೋ, ರೂಮ್ಗ್ ಹೋಗಿ ಬೇರೆ ಬೇರೆ ಕಡೆ ಮಲ್ಕೊಂಡ್ವಿ. ಏ ಬಾವ, ಇಷ್ಟ ಹೇಳಕ್ಕೆ ಇಷ್ಟೊಂದು ಬಿಲ್ಡಪ್ ತಗೋಬೇಕಾ? ಏನೋ ಮದ್ವೆಯಾಗಿ ಇಷ್ಟು ದಿನ ಆದ್ರೂ ಫಸ್ಟ್ ನೈಟ್ ಆಗಿಲ್ವಾ? ಸರಿ ಸರಿ, ನಮ್ಗೊಂದ್ ಸ್ವಲ್ಪ ಕೆಲ್ಸ ಇದೆ, ನಾವು ಹೋಗ್ಬಿಡ್ತೀವಪ್ಪ. ರೇ ಎಲ್ರು ಹೋಗ್ತಿದ್ದೀರಾ? ಅಮ್ಮ, ಯಾಕ್ರೋ ಹಿಂಗ್ ಹೆದರ್ಸ್ತೀರಾ? ಅದೇನ್ ಗೊತ್ತಾ ಅಮ್ಮ, ಕೇಳಿದ್ರೆ ಕಂಗಾಲ ಹೋಗ್ತೀರಾ. ಏನು ಅದು? ಅಮ್ಮ, ಅಲ್ಲಿ ಹರಿಕತೆ ಮಾಡ್ತಿದ್ದೇನೆ. ನಿಮ್ಗೆ ಹರಿಕತೆ ಅಂದ್ರೆ ಇಷ್ಟ ಅಲ್ವಾ? ಹೋಗೋಣ ಬನ್ನಿ. ಯಾಕ್ರೋ ಮನೆಗೆ ಹೋಗ್ಲಿಲ್ವಾ? ಸರಿ ಬಿಡು, ಆಚೆ ಕಡೆ ಉದ್ದಕ್ಕೂ ಹಾಸಿಗೆ ಹಾಕ್ಕೊಡ್ತೀನಿ, ಮಲ್ಕೊಂಬಿಡಿ. ಅದಲ್ಲ ಅಪ್ಪ, ಇವತ್ತು ಹರಿಕತೆ ಇದೆ, ಬನ್ನಿ ಎಲ್ರು ಹೋಗೋಣ. ಬೇಡ ಕಣ್ರು, ನಮ್ಮ ಅಳಿಯಂದ್ರು ಭಾರ್ಗವಿ ಎಲ್ಲ ಬಂದಿದ್ದಾರೆ, ನಾವು ಮನ್ಲೇ ಇರ್ತೀವಿ. ಮುಂದಿನ ಸಲ ಹೋಗೋಣ ಬಿಡು. ಕರಿತಿರದೆ ಅದಕ್ಕೆ, ಬಾವಂಗೆ ತಲೆನೋವಂತೆ, ಅಕ್ಕ ಒಬ್ರಿದ್ರೆ ಸಾಕು, ಬನ್ನಿ ನಾವೆಲ್ಲ ಹೋಗೋಣ. ರೀ, ಎಲ್ರು ಹೋಗಿ ಹರಕತೆ ಕೇಳ್ಕೊಂಡ್ ಬರೋಣ. ಹರಿಕತೆನಾ? ಹೇ ಹೋಗೆ, ಬೇಗ ಮಲಗಿ ರೂಢಿ ಆಗ್ಬಿಟ್ಟಿದೆ, ನನಗೆ ನಿದ್ದೆ ಬರ್ತಿದೆ, ನೀವು ಬೇಕಾದ್ರೆ ಹೋಗಿ. ರೀ, ಎಲ್ರು ಯಾಕೆ ಹೇಳ್ತಿದೀವಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ವಾ, ಸರಿ 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 ಸರಿ, ಬನ್ನಿ ಹೋಗೋಣ. ಇಷ್ಟೊತ್ತಲ್ಲಿ ಎಲ್ರು ಎಲ್ಗ್ ಹೋಗ್ತಾ ಇದ್ದೀರಾ? ಹರಿಕತೆ ಕೇಳಕ್ಕೆ. ಓಹೋ, ಹೌದಾ? ನಾನು ಬರ್ತೀನಿ. ಭಾರ್ಗೋ, ಬಾವ ತಲೆನೋವು ಅಂತಿದ್ರು, ಅವ್ರೊಬ್ಬರನ್ನೇ ಬಿಟ್ಟು ಹೋಗೋದ್ ಬೇಡ. ನೀನ್ ಅವ್ರ ಜೊತೆಲಿ ಇದ್ದು ಚೆನ್ನಾಗಿ ನೋಡ್ಕೋ, ನಾವು ಹೋಗಿದ್ ಬರ್ತೀವಿ. ಅಪ್ಪಾಜಿ ಬೇಗ ಶುರು ಮಾಡ್ಬಿಡ್ತಾರೆ, ಬನ್ನಿ ಹೋಗೋಣ ನಾವು. ಸರಿ ಅಮ್ಮ, ಬರಪ್ಪ. ಭಾರ್ಗವಿ, ನಾವು ಬರ್ತೀವಿ, ಹುಷಾರು. ಅಳಿಯಂದ್ರಿಗೆ ಕಾಫಿ ಏನಾದ್ರು ಬೇಕಾದ್ರೆ ಮಾಡ್ಕೊಡು. ಹಾ ಸರಿ ಮಾಯ್.